ಹಂಡ ಬಂಡ ನೆಗದ ಮನೆಗೆ ನಿಮ್ಮ ಚಾನಲ್ ಹೆಸರು ರೀ? ಇಲ್ಲಿ ನೋಡ್ರಿ ಅಕ್ಕೋರ ಕಲಬುರ್ಗಿಲಿಂದ ಬಂದಾರ್ರಿ. ಅವ್ರು ಭೀ ನಮ್ಮ ಕಲಬುರ್ಗಿದವ್ರು ರೀ. ಅವ್ರಿಗೂ ನಮ್ಗೆ ಹೆಂಗೆ ಸಪೋರ್ಟ್ ಮಾಡಿರಿ ಹಂಗೆ ಸಪೋರ್ಟ್ ಮಾಡಿರಿ. ಕಲಬುರ್ಗಿ ಫ್ಯಾಮಿಲಿ ಕಲಬುರ್ಗಿ ಚಾನಲ್ ಹೆಸರು ರೀ. ಹಾಂ ರೀ, ಕಲಬುರ್ಗಿ ಯೂಟ್ಯೂಬರ್ಗಳು ಬೆಳಿಬೇಕು. ಇದೇ ರೀತಿ ನಮ್ಗೆ ಹೆಂಗೆ ಸಪೋರ್ಟ್ ಮಾಡಿರಿ ಹಂಗೆ ಅವ್ರಿಗೆ ಭೀ ಸಪೋರ್ಟ್ ಮಾಡಿರಿ. ಹುಗ್ಗಿ ಫ್ಯಾಮಿಲಿ ಕಲಬುರ್ಗಿ ಅಂತೇಳಿ ಯೂಟ್ಯೂಬ್ ಒಳಗೆ ಸರ್ಚ್ ಮಾಡಿದ್ರೆ ಅವ್ರ ಚಾನಲ್ ಬರ್ತದೆ, ನೋಡಿ ಸಪೋರ್ಟ್ ಮಾಡಿರಿ ಅವ್ರಿಗೆ ಭೀ ರೀ. ಥ್ಯಾಂಕ್ಸ್ ರೀ. ಇಲ್ರಿ ಇಲ್ರಿ ಅಣ್ಣ ಏನೂ ಮಾಡಿಲ್ರಿ. ಸೊ ನಾವೆಲ್ಲ ಕಿದ್ದು ಮಾಡಿದಾರೆ ನಾವು ಗೊತ್ತು. ಹಾಂ ರೀ ಅಣ್ಣ. ಸಮೃದ್ಧಿ ಬಾಯ್ ಮಾಡ ಆಂಟಿ, ಬಾಯ್ ಮಾಡ. ಅಲ್ಲ ತಮ್ಮ ಬಾಯ್ ಮಾಡ. ಬಾಯ್ ಮಾಡ ಅಕ್ಕ ಗೌರಿ ಬಾಯ್ ಮಾಡ. ಹಾಂ ರೀ, ಹುಡುಗ ಅವ್ರ ಪಪ್ಪನ ಜೋಡಿ ಹೋಗ್ಲಿಕ್ಕಿಲ್ರಿ, ಇಲ್ಲೇ ಕಡೆ ಹೋದ್ನೇನೋ ರೀ. ಹೋಗ್ಯಾನ ಪಪ್ಪ ಕೂಡ. ಹಾಂ ರೀ ಅಕ್ಕ, ಹೋಗಿ ಬರ್ರಿ ಅಕ್ಕ. ಬಾಯ್ ಮಾಡಕ್ಕ ಅಕ್ಕಗ ಅಣ್ಣಗೆ ಬಾಯ್ ಮಾಡ. ಹಾಂ ಆಯ್ತು ರೀ ಅಕ್ಕ, ಹಾಸ್ತೀನಿ ರೀ. ಸಾಕಾಸ ರೀ, ಹೋಗಿ ಫೋನ್ ಹಚ್ಚ್ರಿ. ಬಾಯ್ ಮಾಡು ಅಂಟಿಯರಿ. ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ದೀರಿ? ನಾನು ಆರಾಮಿದ್ದೀನಿ ನೋಡ್ರಿ. ಟೈಮ್ ಈಗ ಮುಂಜಾನೆ 6 ಗಂಟೆ ಆಗ್ಯದ್ರಿ. ಈಗ ಬ್ಲಾಗ್ ಸ್ಟಾರ್ಟ್ ಮಾಡೀನಿ ರೀ. ಬರ್ರಿ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡಮ್ರಿ. ನಮ್ಮ ಸಮೃದ್ಧಿ ನೋಡ್ರಿ ಈಗಷ್ಟೇ ಎದ್ದಾಳ. ನಮ್ಮ ಸಮೂ ಅಂತಂದ್ರೆ 5:30ಗೆ ಎದ್ದು ಹೋಗ್ಯಾನ್ರಿ. ಎಲ್ಲಿಗಪ್ಪ ಅಂದ್ರೆ ಇವತ್ತು ಸಾಲಿ ಬೇರೆ ಸುಟ್ಟಿದಲ್ರಿ. ಅವ್ರ ಪಪ್ಪ ಹೊಲಕ್ಕೆ ನೀರು ಬಿಡಕ್ಕೆ ಹೋಗ್ಯಾರ್ರಿ. ಉಳ್ಳಾಗಡ್ಡಿ ಬಿತ್ತಾರ. ಉಳ್ಳಾಗಡ್ಡಿ ನೀರು ಬಿಡ್ಲಕ್ಕಂತ ಅವ್ರ ಪಪ್ಪ ಹೋಗ್ಯಾರ. ಅವ್ರ ಜೊತೆ ಅವನು ಹೋಗ್ಯಾನ್ರಿ. ಈಗ ಅಂತಂದ್ರೆ ಈಗ ಎದ್ದ ನಿಂತಾಳ್ರಿ. ಎಲ್ಲಿಗೇನ ನಾನು ಇದ್ದೀಗ ಹೆಣ್ಣಗಳ ರೀ, ಅದಕ್ಕೆ ಮಾತಾಡಲ್ಲ ಹೇಳ. ಈಗ ನಾನು ಬಡ ಬಡ ಅಂತ ಒಲಿ ಅದು ಸಾರಿಸ್ತೀನಿ ರೀ. ಒಲಿ ಸಾರಿಸಿ ಒಲಿ ಪೂಜೆ ಮಾಡಿ ಕೆಲಸ ಮುಗಿಸ್ಕೋಬೇಕು. ಇವತ್ತಂತೂ ಸೋಮವಾರ ಸಾಲಿಗೆ ಅದು ಹೋಗಂಗಿಲ್ಲ ರೀ. ಅದಕ್ಕೆ ಒಂದು ಸ್ವಲ್ಪ ಲೇಟ್ ಮಾಡಿದ್ದು. ಯಾಕಂದ್ರೆ ಅವ್ನು ಟಿಫನ್ ಇತ್ತಂದ್ರೆ ಜಲ್ದಿ ಅವನಿಗೆ ರೆಡಿ ಮಾಡೋದು, ಅದನ್ನು ಸ್ವಲ್ಪ ಜಲ್ದಿ ಟೈಮ್ ತೊಗೋತದ. 8 ಗಂಟೆ ಅಷ್ಟೊತ್ತಿಗೆ ರೆಡಿ ಮಾಡಿಸ್ಬೇಕಲ್ರಿ. ಅದಕ್ಕೆ ಇವತ್ತು ಸ್ವಲ್ಪ ಲೇಟ್ ಮಾಡಿದ್ದೆ ನಾನು. ಈಗ ಒಲಿ ಸಾರಿಸ್ಬಿಡ್ತೀನಿ ರೀ. ಅವ ನೀರಿಗೆ ಹಚ್ತಾಳೆ, ಆಮೇಲೆ ಕಸ ಬಾಂಡೆ ಮಾಡ್ತೀನಿ ರೀ. ನಮ್ಮ ಶಮ್ಮುದಿ ನೋಡ್ರಿ ಹೆಂಗೆ ಮಾಡ್ಲತ್ತಾಳ ಮುಂಜಾನೆ ಎದ್ದು. ಯಾಕೋ ಬ್ರೆಡ್ನವ್ರು ಬರ್ತೀರಿ ಬರ್ಲಾಗ್ಯಾರ್ರಿ. ಬ್ಯೂಟಿ ಬ್ರೆಡಾ ಬರ್ಲಾಗ್ಯಾವಲ್ಲ. ಸ್ವಲ್ಪ ಮಳೆ ಹೊಂಟಿತ್ತಲ್ರಿ 2-3 ದಿನ, ಹಾಗಾಗಿ ಬರ್ಲಾಗ್ಯಾರೇನೋ. ಇಲ್ಲಿಗೆ ಮನೆಗೆ ತಂದ ಬ್ರೆಡ್ ಹಾಕೋತಿರ್ರಿ. ಇವತ್ತು ಬಂದಿಲ್ಲ ರೀ ಅವ್ರು, ಯಾಕೋ 2-3 ದಿವಸ ಆಯ್ತು ರೀ ಬಂದೇ ಇಲ್ಲ. ಅದಕ್ಕೆ ನಮ್ಮ ಸಮೃದ್ಧಿಗೆ ಬ್ರೆಡ್ ಬೇಕಂತ ಈಗ ಫ್ರೆಶ್ ಬೇಕ್ರಿಲಿಂತ ತಂದು ಹಾಕೋತಿದ್ರಿ ಅವರು. ಈ ಕಡೆ ಅಂದ್ರೆ ಹಳ್ಳಿಗಳಿಗೆ ದುಕಾನ್ಗಳಿಗೆ ಹಾಕಕ್ಕೆ ಕೂತಿದ್ರಲ್ರಿ. ಹೋಗ್ಬೇಕಾದ್ರೆ ಈ ಕಡೆ ನಮ್ಮ ಮನೆಗೂ ಬ್ರೆಡ್ ಹಾಕಿ ಹೋಗ್ತಿದ್ರು ರೀ. ಯಾಕೋ ಬರ್ಲಾಗ್ಯಾರ ಅವ್ರು, 2-3 ದಿವಸ ಆಯ್ತು. ನಮ್ಮ ಸಮೃದ್ಧಿ ಬೇಕಾಗ್ಯದ್ರಿ ಈಗ. ದೂರ
ಏನು ಬೇಕಮ್ಮ ಉಳ್ಳಿಕತ್ತ ಹೋಗಿ ಮಸ್ತ್ ಇದಾಗ ಅನ್ಕೂಲ ನಿಂತ್ಕೊಂಡಿಲ್ಲ ಅಲ್ಲ ಹೋಗ್ತಾವ ಸರಿ ಹೋಗ್ತಾವ ಬಂಗಾರ ಒಳಗೆ ಹೋಗೋದು ಮನೆ ಆಯ್ತು ನೋಡ್ರಿ ಕಂಪ್ಲೀಟ್ ಪೂಜಾ ಈಗ ನೀರು ಹಾಕ್ಬೇಕು ಮೇಲೆ ಕಸದೆಲ್ಲ ಹುಡುಗವಾದವು ರೀ. ಈಗ ಭಾಂಡೆ ತೊಳಿಬೇಕು, ಭಾಂಡೆ ತೊಳೆದ್ಬಿಡ್ತೀನಿ. ಇಲ್ಲಿ ನಾ ಕಸ ಹುಡುಗತಕ್ಕ ನನ್ನ ಸಮೃದ್ಧಿ ಹೊಸ ಭಾಂಡೆ ತಂದು ಹೊರಗೆ ಇಟ್ಬಿಟ್ಟಾಳ. ಈ ಭಾಂಡೆ ತಿಕ್ಕೊಂಡು ಹೋಗ್ತೀನಿ ರೀ ನಾನು ಮನ್ಯಾಗ. ನಮ್ಮ ಸಮೂಹ ಹೊಂಟ್ರಂದ್ರೆ ಇನ್ನೂ ಹೊಂಟಿಲ್ಲ ರೀ ಅವ್ರು. ಬೆಕ್ಕಿನ ಮರಿ ನೋಡ್ರಿ ಅಲ್ಲಿ ಅಡಬಿ ಮೇಲೆ ಹೋಗ್ಯದ ನೋಡ್ರಿ ಅದು. ಸೈಕಲ್ ಆಡ್ಲಿಕ್ಕತ್ರೇನೆ ನೀವು? ಸೈಕಲ್ ಆಡದೆ ಚಂತನ ಇಲ್ಲ. ಹಾಯ್ ಹಾಯ್ ಮಾಡಲ್ಲ. ಗುಡ್ ಮಾರ್ನಿಂಗ್ ಹೇಳ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಅನು. ಗುಡ್ ಮಾರ್ನಿಂಗ್ ಅನು ಅನ್ನಲ್ಲ. ಅನ್ನಲ್ಲ. ಆಯ್ತು ಆಡು ಸೈಕಲ್ ಆಟೇನಿ. ಸರಿ ಬಾಂಡೆ ತಿಕ್ಲಿನ ಎಲ್ಲರೂ ಜಾಕ ಆಯ್ತು ರೀ. ಈಗ ಚಹಾ ಮಾಡಿದ್ರೆ ಚಹಾ ಕುಡಿಯಮಂತ ಬರ್ರಿ. ಚಹಾ ರೆಡಿ ಆಗ್ಯದ. ಇದು ನೋಡ್ರಿ ನಮ್ಮ ಯಜಮಾನ್ರಿ ಇವತ್ತು ನಮ್ಮ ಸಮ್ಮಗ ಕುಡಿಲಿಕ್ಕಂತೇಳಿ ಇದು ಬಾದಾಮ್ ಪೌಡ್ರ್ ಅಂದ್ರಿ ತೊಗೊಂಬಂದಾರ. ಹಾಲೇ ಹಾಕ್ಕೊಟ್ರ ಒಂದು ಸ್ವಲ್ಪನೂ ಮುಟ್ಲಿಲ್ರಿ ಅವ. ಯಾಕಂದ್ರೆ ವಾಲ್ ಅಂದ್ರಿ ಅವ. ಯಾಕಂದ್ರೆ ಹಾಲು ಕುಡಿಲ್ರಿ ಅವ. ಇದೇ ಪೌಡ್ರ್ ಹಾಕಿದ್ರೆ ಅದ್ರ ಕುಡಿತಾನಂತ ತೊಗೊಂಬಂದಾರಿ ಅವ್ರ ಪಪ್ಪ. ಕುಡಿಲಿಲ್ರಿ ಹಾಲು. ನೋಡ್ರಿ ಏನು ಮಾಡ್ತೀರಿ, ತಂದು ಕೊಟ್ರು ಭೀ ಕುಡಿಯಲ್ರಿ ರೀ. ಸಮೂನು ಕುಡಿಯಲ್ಲ ಮತ್ತು ಸಮೃದ್ಧಿನೂ ಕುಡಿಯಲ್ರಿ. ಇದು ಆಕಿ ಹಾಲು ಕುಡಿತಾಳ್ರಿ ನಾ. ಆದರೆ ಈ ರೀತಿ ಪೌಡ್ರ್ ಹಾಕಿದ ಮಾತ್ರ ಕುಡಿಯಂಗಿಲ್ಲ ನೋಡ್ರಿ. ರೊಟ್ಟಿ ಮಾಡೋದಾಯ್ತು ರೀ. ಈಗ ಒಂದಿಷ್ಟು ದೇವ್ರ ಪೂಜೆ ಅದು ಮಾಡಿ ಬಟ್ಟೆ ಹೋಗಿ ಹಾಕ್ತೀನಿ. ನನ್ನ ದನಿನೇ ಯಾಕೋ ಒಂದು ಸ್ವಲ್ಪ ಚೇಂಜ್ ಆಗಿಬಿಟ್ಟದ್ರಿ. ದನಿ ಬಿದ್ದುಬಿಟ್ಟದ್ರಿ, ಯಾಕೇನೋ ಗೊತ್ತಿಲ್ಲ. ಸ್ವಲ್ಪ ಮಾತು ನೆಗಡಿ ಬಂದಂಗೆ ಅಲಕತ್ತದ ಏನೋ, ದನಿನೇ ಬಿದ್ದುಬಿಟ್ಟದ. ಈಗ ರೊಟ್ಟಿ ಮಾಡೋದಂತ ಐತ್ರಿ. ಈಗ ದೇವ್ರ ಪೂಜೆ ಮಾಡಿ ಬಟ್ಟೆ ಒಗೆದು ಹಾಕ್ತೀನಿ ರೀ. ಬಟ್ಟೆ ಒಗೆದು ಹಾಕಿ ಒಂದು ಸ್ಪೆಷಲ್ ರೆಸಿಪಿ ಮಾಡೋದ ರೀ, ಅದನ್ನು ಮಾಡ್ತೀನಿ. ಈಗ ಸದ್ಯಕ್ಕೆ ರೊಟ್ಟಿ ಅಂತೂ ಆಯ್ತು ನೋಡ್ರಿ. ರೊಟ್ಟಿ ಆಗ್ಯದ. ಗಾಳಿಗೆ ಉರಿನ ಚೆನ್ನತಿಲ್ಲ ರೀ. ರೊಟ್ಟಿನೇ ಬರೋಬರಿ ಆಗಿಲ್ಲ ಇವತ್ತು. ಫುಲ್ ಕಟಿಯಾಗಿ ಹೆಂಗೆ ನೋಡ್ರಿ. ಯಾಕಂದ್ರೆ ಗಾಳಿ ಭಾಳ ಬಿಟ್ಟದ, ಅದ್ರ ಸಲಕ್ಕೆ ರೊಟ್ಟಿ ಚಂದ ಆಗಿಲ್ಲ ರೀ ಇವತ್ತು.
ಈಗ ರೊಟ್ಟಿ ಕಂಪ್ಲೀಟ್ ಆಯಿತು. ಈಗಿದ ತೆಗೆದಿಟ್ಟು ಬಂಡಿಯದು ತೆಗೆದುಬಿಡ್ತೀನಿ ರೀ ರೊಟ್ಟಿ ಬಂಡಿ. ನೋಡಿರಿ ನನ್ನ ಬಯಕೆ ನಾಷ್ಟ ಮಾಡ್ಕೊಂಡಿರ್ತೀನಿ. ಅದಕ್ಕೆ ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ, ಟೊಮೆಟೊ ಎಲ್ಲ ಕಟ್ ಮಾಡಿಟ್ಕೊಂಡೀನಿ. ನನಗೆ ಈ ನಾಷ್ಟ ಅಂದ್ರೆ ಭಾಳ ಇಷ್ಟ ಅದು ನನಗೆ. ಅದಕ್ಕೆ ಮಾಡ್ಕೊದಿರ್ತೀನಿ. ಇಲ್ಲೇ ಗ್ಯಾಸಿನ ಮ್ಯಾಗ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಹಾಕಿರ್ತೀನಿ. ಚಟಪಟಲತ್ತ ಈಗ ಉಳ್ಳಾಗಡ್ಡಿ ಹಾಕೋದು ನನಗೆ ಅಂತಂದ್ರೆ ಭಾಳ ಇಷ್ಟ ಅದು ನನಗಂತೂ. ಈಗ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಎಲ್ಲ ಚಂದ ಫ್ರೈ ಅಲ್ರಿ. ನನ್ನ ಫೇವ್ರೇಟ್ ರೀ ಇದು. ಹಾಗಾಗಿ ಇದನ್ನು ರೆಸಿಪಿ ಮಾಡತ್ತೀನಿ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ರೀ. ಮಸ್ತ್ ಅಂದ್ರೆ ಮಸ್ತ್ ಇರ್ತದೆ ಈ ರೆಸಿಪಿ ಅಂತೂ. ಟೇಸ್ಟ್ ಅಂತೂ ಸೂಪರಾಗಿರ್ತದೆ. ನಾನು ಇನ್ನು ಡೆಲಿವರಿ ಆದಮೇಲೆ ಅಂತೂ ನಾನು ಇದೇ ರೆಸಿಪಿ ಮಾಡಿಸ್ಕೊತೀನಿ ರೀ. ಬರೀ ನಾನು ಅಷ್ಟು ಇಷ್ಟಪಡ್ತೀನಿ ರೀ ನಾನು. ಅದಕ್ಕೆ ಈಗ ತಿನ್ಬೇಕಂತ ಅನ್ಸಕತ್ತದ, ಆಸೆ ಆದಾಗ. ಯಾಕಂದ್ರೆ ಇನ್ನು 9ನೇ ತಿಂಗಳಂತೂ ಸ್ಟಾರ್ಟ್ ರೀ. ಕೊನೆ ಬಯಕೆಗಳಿರ್ತಾವೆ, ಅವೆಲ್ಲ ಈಡೇರಿಸ್ಕೋಬೇಕು. ಹಾಗಾಗಿ ನನಗೆ ಏನೇನು ಇಷ್ಟ ಅದೆಲ್ಲ ಮಾಡ್ಕೊಂಡು ಒಳಗತ್ತೀನಿ ನಾನು. 9 ತಿಂಗಳ ಕೊನೆ ಬಯಕೆಗಳ ಈಡೇರಿಸ್ಕೊಳ್ತೀನಿ. ಅದಕ್ಕೀಗ ಮಾಡಕತ್ತೀನಿ ನೋಡ್ರಿ ಅಡುಗೆ. ಯಜಮಾನ್ರು ಭೀ ಹೊಂಟ್ರಂತ್ರಿ, ಅವರು ನೀರು ಬಿಡ್ಲಕ್ಕೆ ಹೋಗಿದ್ರು. ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಚಂದ ತೊಗೊಂಡ್ರಿ. ಈಗ ನೋಡಿರಿ ಉಳ್ಳಾಗಡ್ಡಿ ಮತ್ತು ಶೇಂಗಾ ಬೀಜ ಹಾಕಿಂಡ್ರೆ ಒಂದು ಸ್ವಲ್ಪ ಕರ್ಬೇವನು ಹಾಕೋದ. ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಎಲ್ಲ ಫ್ರೈ ಆಗ್ಯಾವ. ಇದಕ್ಕೆ ಟೊಮೆಟೊನ ಹಾಕೊಳತ್ತೀನಿ ಒಂದು ಫ್ರೈ ಆಗಿ. ಟೊಮೆಟೊನ ಜಲ್ದಿ ಸಾಫ್ಟ್ ಆಗಬೇಕಂದ್ರೆ ಮೊದಲು ಉಪ್ಪನ್ನು ಹಾಕೋಬೇಕು ರೀ. ಉಪ್ಪು ಹಾಕೊಂಡು ಮತ್ತು ಅದ್ರ ಬಿಟ್ಟು ಒಂದು ಸ್ವಲ್ಪ ಅರಿಶಿನ ಪುಡಿ ತಾಳು. ಈಗ ನೋಡ್ರಿ ಇದು ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿನಿ. ಎಲ್ಲ ಫ್ರೈ ಆಗ್ಯಾವ. ಈಚೆ ಕಡೆ ಗ್ಯಾಸಿನ ಮ್ಯಾಗ ನೀರು ಕುದಿ ಬರ್ಲಾಕಿಟ್ಟಿದ್ದೆ. ನೀರು ಒಂದು ಕಡೆ ಕುದಿ ಹೊಂಟಾವ. ಈಗ ಇವಾಗ ಕುದಿ ಬಂದಿ ನೀರು ಇದಕ್ಕೆ ಹಾಕ್ಕೊಳ್ಳೋಣ. ಈಗ ನೀರು ಹಾಕ್ಕೊಂಡು ನೋಡ್ರಿ ಕುದಿ ಬಂದಿವ. ಸಾಕ್ರಿ ಎಷ್ಟು ನೀರು. ಈಗ ಒಂದು ನೀರು ಹಾಕಿನ್ರಿ. ಈಗ ತಿರುವಾನು ನೀರು ಕತ ಅಂಥೇಳಿ ಒಂದು ಕುದಿ ಬರ್ಬೇಕು ರೀ. ಇಲ್ಲಿ ನೀರು ನೋಡಿರಿ, ನೀರು ಕುದಿ ಬಲ್ರಿ. ನೀರು ಕುದಿ ಬಂದಮೇಲೆ ಏನು ಹಾಕೋದಂತ ನೋಡಂಬ್ರಿ. ಇದಕ್ಕೆ ನಾಷ್ಟಕ್ಕೆ ಮಾಡ್ತಾ ಇರೋ ರೆಸಿಪಿ ಏನಪ್ಪ ಅಂದ್ರೆ ಇಲ್ಲಿ ನೋಡ್ರಿ ಶಾವಿಗೆ ಉಪ್ಪಿಟ್ಟು ರೀ. ನನ್ನ ಫೇವ್ರೇಟ್ ಶಾವಿಗೆ ಉಪ್ಪಿಟ್ಟು ರೀ. ಇನ್ನು ಅವೆಲ್ಲ ಶಾವಿಗೆಗಳ ಜೋಡಿಸಿ ತೆಗೆದಿಟ್ಟಿನಿ ರೀ. ಇವು ಒಂದಷ್ಟು ಪುಡಿಯಾಗಿದ್ವ ಸಪ್ರೇಟಾಗಿಟ್ಟಿನಿ. ಈಗ ನೀರಾಗಿ ಕುದಿ ಬಂದವ್ರಿ. ಈಗ ಕುದಿ ಬಂದು ನೀರಿಗೆ ಇವ ಶಾವಿಗೆ ಏನವಲ್ರಿ ಶಾವಿಗೆಗಳ ಹಾಕ್ಕೊಳಂಬ್ರಿ. ಈಗ ನೋಡ್ರಿ ಈ ರೀತಿ ಶಾವಿಗೆ ಹಾಕ್ಕೊಳಂಬ್ರಿ. ಎಷ್ಟು ಹಿಡಿತಾವೆ ನೋಡ್ರಿ ಶಾವಿಗೆ, ಅಷ್ಟು ಶಾವಿಗೆನ ಇದಕ್ಕೆ ಹಾಕೊಂಡ್ಬಿಡ್ತೀನಿ ರೀ. ಹಾಕ್ಕೊಂಡು ಈ ರೀತಿ ತಿರುವಂಬ್ರಿ. ಭಾಳ ಅಂದ್ರೆ ಭಾಳ ಮಸ್ತ್ ಆಗ್ತದೆ. ಕೆಲವೊಬ್ಬರು ಹುರಿದ್ಬಿಟ್ಟು ಮಾಡ್ತಾರೆ, ನಾನು ಹುರಿಯಂಗಿಲ್ಲ ರೀ. ಹುರಿಲಾರ್ದನ ಮಾಡ್ತೀನಿ ರೀ. ಕುದಿಲಿಕ್ಕತ್ತದ ಶಾವಿಗೆ ಉಪ್ಪಿಟ್ಟು. ಭಾಳ ಅಂದ್ರೆ ಭಾಳ ಮಸ್ತ್ ಆಗ್ತದೆ. ನಾವು ಮ್ಯಾಗಿ ನೂಡಲ್ಸ್ ತಂದು ಮಾಡೋಕ್ಕಿಂತನೂ ಈ ರೀತಿ ಮಾಡಿದ್ರೆ ಭಾಳ ಚಲೋ ಆಗ್ತದೆ ನೋಡಿರಿ. ಮ್ಯಾಗಿಗಿಂತನೂ ಸೂಪರಾಗಿ ಬರ್ತದೆ ಇದು ಶಾವಿಗೆ ಉಪ್ಪಿಟ್ಟು. ಈಗ ಕುದಿಯೋದಿದೆ. ಸರಿ ಹುಡುಗನ ಮಾಡಿದ್ರೆ ಏನೋ ಸಲ ಪರ್ಸನ ಅದಕ್ಕೆ ಬೇಕಂತ ಹೊಂದ್ಕೊಂಡು ಮಾಡ್ಯ ನಾವು ಉಂಡಿಲ್ಲ. ಇವಾಗ ಬಾಗಲ್ ಬರ್ತದೆ ಕಲ್ಲು ಹಾಕಿಲ್ಲ. ಅದು ಕಲ್ಲು ಹಾಕ್ಯಾವ. ನೀನು ಸಪ್ಪಲ್ ಬೆಳೆ ಮಾಡಿ ಹಾಕೊಂಡಿ ಕರಿಬೇಳೆ ಮಾಡಿ ನೇಪರಿ ಅದು ಹಿಂಗೆ ಸರಿ ಸಂಬಂಧಿ ಹಿಂಗೆ ಸರಿ ಅಟ್ಟನಿದ್ರ ಸಮೃದ್ಧಿ ಹಿಡ್ಕೊಮ್ಮ ತಳಗ್ ಬಿಡ್ಬೇಡವ. ಮೆಂತೆ ಪಲ್ಯ ಕೊಡ್ಲೇನು? ಬಿಟ್ಟೊಳಲ್ಲಿ ಕೈ ಅಟ್ಟಡಿ ಅಟ್ಟಡಿ ಆ ಮಂಚದ ಕಡೆ ಬಿಟ್ಟರು ಕಡೆ ಬಾ ಅಚ್ಚಕ್ಕೆ ಬನ್ನಿ ಪಪ್ಪ ಕಡೆ ಬಾ ಹೋಗಿ ಬರೀ ನಾರೇ ಫಸ್ಟ್ ಬಿಡ್ತೀನಿ
ಖಾರ ಹಚ್ತೀನಿ ಒಂದು ಕೈ ಮಾಮ ಬೇಳೆ ಹಾಕಿ ಏನಂದ್ರೆ ಇನ್ನೊಂದು ಸ್ವಲ್ಪ ಊಟ ಹರಗ್ಲಾಕತ್ತಾರ ಅವ್ರು ಬಿಡಕ್ ಬಿಡಕತ್ತೆ ಪುಂಡಿಪಲ್ಲೆ ಇಡ್ಬೇಕು ಪುಂಡಿಪಲ್ಲೆ ಹರಗ್ಲಾಕತ್ತಾರ ಅದೇ ಊಟ ಮಾಡಮ್ರಿ ಇಲ್ಲ ಊಟ ಅವನು ಅದೇ ಪುಂಡಿಪಲ್ಲೆ ಸೌಂಡ್ ಬಿಟ್ಟು ಮಾಡ್ಕೊಂಡ ಉಳ್ಳು ಬಿಡ್ತೀನಿ ನೋಡ್ರಿ ನಾನು ಅವರೆಲ್ಲ ರೊಟ್ಟಿ ಉಳತ್ತಾರ ನೀನು ನಾಳೆ ಒಳಗತ್ತಿ ನಾಳೆ ನೋಡಕತ್ತೀವಮ್ಮ ಅಡೇ ಇರು ಅಟೆ ಏನ್ರ ಮುಣಕತ್ತ ಇವತ್ತು ಒಂದು ಮಾಡ್ತೀನಿ ಇವತ್ತು ಒಂದತ್ತು ಅಂತೇವು ಮತ್ತೆ ನೀನು ಅಲ್ಲತ್ತ ಮತ್ತೆ ನೀವು ಒಂದತ್ತಿರಿ ಇವತ್ತು 3 ಊಟ ಉಂಡು ಒಂದತ್ತಿರಿ